ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 6 o'clock ಆಗಿದೆ. ಬೇಗ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಯಾರನ್ನ ಮೀಟ್ ಮಾಡ್ತೀವಿ ಎಲ್ಲ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ 6 o'clock ಎದ್ದು ನಾನು ಸ್ನಾನ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಇಮಾನಿ ಸ್ನಾನ ಮಾಡ್ತಾಯಿದ್ದಾಳೆ. ಇನ್ನು ರಾಜೇಶ್ ಅವರು ಸದ್ವಿಕ್ಗೆ ಸ್ವಲ್ಪ ಜ್ವರ ಬಂದಿದೆ. 2 ಡೇಸಿಂದ ಜ್ವರ ಇದೆ. ಅವನು ಇನ್ನೂ ಮಲಗಿದ್ದಾನೆ. ಈಗ ಸ್ವಲ್ಪ ಸಿಕ್ಕಾಪಟ್ಟೆ ಜ್ವರ ಇತ್ತು. ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಬಂದಿದ್ದೀನಿ. ಅವನಿಗೆ ಜಸ್ಟ್ ಹಾಗೆ ಮೈ ಒರೆಸ್ಕೊಂಡು ಡ್ರೆಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ನಾನು ಕಿಚನಲ್ಲಿದ್ದೀನಿ. ನನ್ನ ಹಸ್ಬೆಂಡ್ಗೆ ಕಷಾಯ ಮಾಡ್ತಾಯಿದ್ದೆ. ನೋಡಿ ಕಷಾಯ ಇಟ್ಟಿದ್ದೀನಿ. ಕಷಾಯ ಆಗ್ತಾಯಿದೆ. ಆಲ್ಮೋಸ್ಟ್ ಆವಾಗಲೇ ಇಟ್ಟಿದ್ದು ನನ್ನದು ಕಷಾಯ ಆಗಿದೆ ಅಂದ್ಕೊಂಡಿದ್ದೀನಿ. ಆಫ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ನಾನು ಅದೇ ಹೇಳಿದ್ನಲ್ಲ ಹೊರಗಡೆ ಹೋಗ್ತಾಯಿದ್ದೀನಿ ಅಂತ. ಸ್ವಲ್ಪ ಊಟ ಎಲ್ಲ ಎತ್ಕೋತಾ ಇದ್ದೀನಿ. ನಮ್ಮ ಅತ್ತೆ ಹಾಸ್ಪಿಟ್ಲಲ್ಲಿದ್ದಾರೆ. ಡಿಸ್ಚಾರ್ಜ್ ಆಗಿತ್ತು. ಆ್ಯಂಡ್ ಮತ್ತೆ ಸ್ವಲ್ಪ ಟೆಸ್ಟ್ ಎಲ್ಲ ಇದೆ ಅಂತ ಹೇಳಿದರು. ಮತ್ತೆ ಅಡ್ಮಿಟ್ ಮಾಡಿದ್ದೀವಿ. ಸೊ ಈಗ ಅವ್ರನ್ನ ನೋಡೋಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಆ್ಯಂಡ್ ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡಿ. ಇವತ್ತು ನಾನ್ ವೆಜ್ ಮಾಡಿದ್ದೆ. ಅವ್ರಿಗೆ ತೊಗೊಂಡು ಹೋಗೋಣ ಅಂತ ನಾಟಿ ಕೋಳಿ ಸಾಂಬಾರು, ರೊಟ್ಟಿ ಎಲ್ಲ ಮಾಡಿದ್ದೀನಿ. ಅದನ್ನು ತೊಗೊಂಡು ಹೋಗೋಣ ಅಂತ ಇವಾಗ ರೊಟ್ಟಿ ಹಾಕೋತಾ ಇದ್ದೀನಿ. ಸಾಂಬಾರೆಲ್ಲ ರೆಡಿ ಆಯಿತು. ರೊಟ್ಟಿ ಹಾಕ್ಕೊಂಡು ಎಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಅವ್ರಿಗೆ ತೊಗೊಂಡೋಗಿ ಕೊಡೋದು. ಬನ್ನಿ ಇವಾಗ ರೊಟ್ಟಿ ಮಾಡೋಣ. ಅವ್ರಿಗೆ ರವೆ ರೊಟ್ಟಿ ಅಂದರೆ ಇಷ್ಟ. ಸೊ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅವ್ರನ್ನ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಇನ್ನೂ ಒಂದು ಫಂಕ್ಷನ್ ಇದೆ. ನೆಕ್ಸ್ಟ್ ಆ ಫಂಕ್ಷನ್ಗೆ ಹೋಗ್ತೀವಿ. ಏನು ಫಂಕ್ಷನ್ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಬನ್ನಿ ರೊಟ್ಟಿ ಮಾಡ್ಕೊಂಬಿಡೋಣ. ಒಂದು ಕಡೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನೋಡಿ. ಅವ್ರಿಗೆ ರವೆ ರೊಟ್ಟಿ ಅಂದರೆ ಇಷ್ಟ. ಅದಕ್ಕೆ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಚಿಕನ್ನು, ನಾಟಿ ಕೋಳಿದು ಚಿಕನೆಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದು ಸಾಂಬಾರು. ಆಲ್ರೆಡಿ ನಾನೊಂದು 3 ರೊಟ್ಟಿನೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಬಾಕ್ಸ್ಗೆಲ್ಲ ಹಾಕಿ ಇವಾಗ ಎತ್ತಿಟ್ಕೊಬೇಕು. ಹೋಗೋಷ್ಟೊತ್ತಿಗೆ ಒಂದು 4 to 5 ರೊಟ್ಟಿ ಹಾಕ್ಕೊಂಡೆ. ಮನೆಗೆ ರೆಡಿಯಾಗಿದ್ದಾಳೆ ಸದ್ವಿಕ್. ಊಟ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾನೆ ಪ್ರದಿ. ನಾನು ಹೇಳಿದ್ದೆ ಎಲ್ಲ ನಾನು ಮಾಡಿಟ್ಟಿದ್ದೆ. ಅವನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಆ್ಯಂಡ್ ಬ್ಯಾಗ್ ಹಾಕೋತಾ ಇದ್ದಾನೆ. ಆ್ಯಂಡ್ ನಾನು ರೆಡಿಯಾಗಿದ್ದೆ. ಸ್ಯಾರಿ ಹಾಕ್ಕೊಂಡಿದ್ದೆ. ಅದು ಇಮಾನಿಗೆ ಹೇಳ್ತಾ ಇದ್ದೀನಿ ವೀಡಿಯೋ ಮಾಡು, ನಂದು ಒಂದು ಸ್ಯಾರಿ ಹಾಕ್ಕೊಂಡಿರೋದು ಅಂತ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದೀನಿ. ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ. ಯಾರೂ ನಾನು ವೀಡಿಯೋ ಮಾಡಲ್ಲ, ಬರೀ ನಾನೇ ಇಟ್ಕೊಬೇಕು ವೀಡಿಯೋನ. ಇಮಾನಿ ಒಂದು ವೀಡಿಯೋ ಮಾಡು ಅಂದ್ರೂ ಅವಳು ವೀಡಿಯೋ ಮಾಡಲ್ಲ, ಒಂದು ಫೋಟೋಸ್ ತಗೊಡಲ್ಲ. ಅವಳಂತೂ ಒಂಚೂರು ಹೆಲ್ಪ್ ಮಾಡಲ್ಲ. ಏನೋ ನಮ್ಮ ಸದ್ವಿಕಾ ಒಂದು ಟೈಮ್ ಮಾಡಿಕೊಡ್ತಾನೆ ಅಷ್ಟೇ. ಇನ್ನು ಪ್ರದಿ ಅಂತೂ ಕೇಳಲೇಬೇಡಿ, ಅವನು ಅಷ್ಟೇ ವೀಡಿಯೋ ಮಾಡಲ್ಲ. ಇದು ನಾನು ಫಂಕ್ಷನ್ಗೆ ಅಂತ ಹಾಕ್ಕೊಂಡಿದ್ದು ಔಟ್ಫಿಟ್ಟು. ಇದು ಯೆಲ್ಲೋ ಕಲರ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಹಾಕ್ಕೊಂಡೆ. ಅದು ಎಲ್ಲೋದು ಸೇಮ್ ಬ್ಲೌಸ್ ಇದೆ. ಬಟ್ ಅದು 8 ಇಯರ್ಸ್ದು ಸ್ಯಾರಿ ಅದು. ಸೊ ಅದು ಬ್ಲೌಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಕಾಂಬಿನೇಷನ್ ಮಾಡಿ ಮಿಸ್ ಮ್ಯಾಚ್ ಮಾಡಿ ರೆಡ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿ ಅದಕ್ಕೆ ಹಾಕ್ಕೊಂಡೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲ ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಕೂತ್ಕೊಂಡು ನಾನೇನು ಕೂತ್ಕೊಳ್ಳಿ. ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ ಒಂದು ಸೀರಿಯಲ್ ಕೂರಿಸ್ಕೊಂಡು. ಟೀ ಕುಡಿಯೋಕ್ಕೆ ಹೇಳ್ತಿದ್ದೀವಿ. ಇಮಾನಿ ಸದ್ವಿಕ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಇಮಾನಿ ಮಲಗಿದ್ದಾಳೆ. ಸದ್ವಿಕ್ ಏನು ತಿಂತಾ ಇದೆಯಾ? ಸದ್ವಿಕ್ಕೆ ಹುಷಾರಿಲ್ಲ. ಹಸ್ಬೆಂಡ್ ಕಾಫಿ ತೊಗೊಂಬರಕ್ಕೆ ಹೋಗಿದ್ದಾರೆ. ಪ್ರದೀಪ್ ತಿಂತ ನಿಂತಿದ್ದಾನೆ. ಇವಾಗ ಬಂದಿದ್ದೀವಿ ನಾವು ಹಾಸ್ಪಿಟಲ್ಗೆ. ಇದೇ ಹಾಸ್ಪಿಟಲು ನಮ್ಮ ಅತ್ತೆನ ಅಡ್ಮಿಟ್ ಮಾಡಿರೋದು. ದಯಾನಂದ್ ಸಾಗರ್ ಅಂತ ಹಾರವಳ್ಳಿ ಹತ್ರ ಇದೆ. ಅಕ್ಕನಪುರ ಹಾರವಳ್ಳಿ ಹತ್ರ ಇದೆ. ಆ್ಯಂಡ್ ಎಲ್ಲ ಬಂದ್ವಿ. ರಾಜೇಶ್ ಅವರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಮ ಅತ್ತೆ ಆಲ್ಮೋಸ್ಟ್ ಹುಷಾರಾಗಿದ್ದಾರೆ. ಇವಾಗ ಚೆನ್ನಾಗಿದ್ದಾರೆ. ಅದೇ ಒಂದು 2-3 ಟೆಸ್ಟ್ ಇತ್ತು. ಅದಕ್ಕೆ ಮತ್ತೆ ಅಡ್ಮಿಟ್ ಮಾಡಿದ್ವಿ ಅಷ್ಟೇ. ಇವರೇ ನೋಡಿ ನಮ್ಮ ಅತ್ತೆ. ಇವಾಗ ಆರಾಮಾಗಿದ್ದಾರೆ, ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ ಅವ್ರ ಮಗನ ಜೊತೆ. ನಮ್ಮ ಅತ್ತೆನ ಮಾತಾಡಿಸ್ಕೊಂಡು ಆ್ಯಂಡ್ ಅವ್ರಿಗೆ ಊಟ ಕೊಟ್ಬಿಟ್ಟು ನಾವು ಹೊರಟ್ವಿ. ಹಾಗೆ ನಾವು ತಿಂಡಿ ತಿಂದಿರಲಿಲ್ಲ. ಬಿಡ್ದಿ ಹತ್ರ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ವಿ. ಯಾಕೋ ಕೆಮ್ಮಾಗ್ಬಿಟ್ಟಿದೆ ಫ್ರೆಂಡ್ಸ್ ನೈಟಿಂದ. ಸದ್ವಿಕೊಂಡ್ಬಿಟ್ಟು ಕೂದಲೆಲ್ಲ ನೆಡ್ತೀನಿ ನೋಡುವಂತ ಗೊತ್ತಾ ಫ್ರೆಂಡ್ಸ್, ಅಮ್ಮ ನಿಮ್ಮ ಪಾಲಿಶ್ ಹಾಕೊಂಡಿದ್ದು ಎಲ್ಲ ಬಿಡೋದು ಬ್ಲೂ ಹಾಕೊಂಡು ಒಂಚೂರು ಟೇಸ್ಟ್ ಉಂಟು.
ಬೇರೆ ಕಲರ್ ಹಾಕೊಂಡಿದ್ದೀವಿ. ಬ್ಲೂನ ಬಟರ್ 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 ಚೀಸು ಮೇಲೆ ಚಿತ್ರಾನ್ನ ತಿಂತೇನೋ. ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಹೊರಟ್ವಿ. ಮೈಸೂರಿಗೆ ಹೋಗ್ಬೇಕಾಗಿತ್ತು. ಸೊ ಮೈಸೂರಲ್ಲಿ ಒಂದು ಫಂಕ್ಷನ್ ಇತ್ತು. ಅದೇ ನಮ್ಮ ಮನೇಲಿ ಪ್ರದಿ ಇದ್ದಾನಲ್ಲ, ಅವನ ತಂಗಿದು ಶ್ರೀಮಂತ ಇತ್ತು. ಸೊ ಶ್ರೀಮಂತಕ್ಕೆ ಬರೋಕ್ಕೆ ಹೇಳಿದರು, ಹೋಗ್ತಾ ಇದ್ದೀವಿ. ಆ್ಯಂಡ್ ಶ್ರೀಮಂತಕ್ಕೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಫಂಕ್ಷನ್ ನಡೀತಾ ಇತ್ತು. ಸ್ವಲ್ಪ ಲೇಟ್ ಆಯಿತು. ನಾವು ಕನಕಪುರಕ್ಕೆ ಹೋಗಿ ಬರಬೇಕಿತ್ತಲ್ಲ, ಸ್ವಲ್ಪ ಲೇಟ್ ಆಯಿತು. ಬಟ್ ಫಂಕ್ಷನ್ ಇನ್ನೂ ನಡೀತಾ ಇತ್ತು. ನಾವು ಓದೋ ಹಾಫ್ ಆನ್ ಅವರ್ ಅಂತ ಏನೋ ಸ್ಟಾರ್ಟ್ ಮಾಡಿದ್ರಂತೆ. ಶಾಸ್ತ್ರ ಎಲ್ಲ ಮುಗೀತು. ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ಊಟಕ್ಕೆ ಕೂರಿಸಿದ್ರು. ಊಟಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೇ ತುಂಬ ಜನ ಇದ್ರಲ್ಲ, ಒಬ್ಬರಾದ್ಮೇಲೆ ಒಬ್ರು ಅಲ್ಲೇ ಕುತ್ಕೊತಾ ಇದ್ರು. ಸೊ ನಾವೆಲ್ಲ ಈ ಕಡೆ ತುಂಬ ಬಿಸಿಲಿತ್ತು ಮೈಸೂರು ಮಾತ್ರ, ಸಿಕ್ಕಾಬಟ್ಟೆ ಬಿಸಿಲಿತ್ತು. ಸೊ ಅಲ್ಲಿ ಬಂದು ಮರದ ಹತ್ರ ಕುತ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀವಿ. ಎಲ್ಲ ಕುತ್ಕೊಂಡು ಸದ್ವಿಕ್ನು ಇಮಾನಿನೂ ರೇಗಿಸ್ತಾ ಇದ್ದಾರೆ. ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಮ್ಮನ್ನು ಫೋಟೋ ತೆಗೆಸ್ಕೊಂಬನ್ನಿ ಅಂತ ಕರೀತಾಯಿದ್ರು. ಆಲ್ರೆಡಿ ನಾನು ಫೋಟೋ ತೆಗೆಸ್ಕೊಂಡಿದ್ದೆ. ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ಬಟ್ ಅದು ವಿಡಿಯೋ ಯಾರೂ ಕ್ಯಾಪ್ಚರ್ ಮಾಡಿರಲಿಲ್ಲ. ಆಮೇಲಿಂದ ಮತ್ತೆ ಚಾನ್ಸ್ ಅವರೆಲ್ಲ ಬನ್ನಿ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇದ್ದರು, ರಾಘು ಮತ್ತು ಸುಷ್ಮಿತಾ. ಸೊ ಫೋಟೋ ತೆಗೆಸ್ಕೊಳ್ಳೋಕೆ ಹೋದ್ವಿ. ಬಟ್ ಸರಿಯಾಗಿ ವೀಡಿಯೋ ಮಾಡಿಲ್ಲ, ಫುಲ್ಲು ಶೇಕ್ ಮಾಡಿಟ್ಟಿದ್ದಾರೆ. ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೆ ವೀಡಿಯೋ ಮಾಡಿ ಅಂತ, ನೀಟಾಗಿ ವೀಡಿಯೋನೇ ಮಾಡಿಲ್ಲ. ಹೇಗೋ ಲಾಸ್ಟಲ್ಲಿ ಪರವಾಗಿಲ್ಲ, ಹೇಗೋ ವೀಡಿಯೋ ಬಂದಿದೆ. ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ನಾವು ಬಂದ್ವಿ. ನೋಡಿ ಹಾಗೆ ಫುಲ್ಲು ವೀಡಿಯೋ ಕವರ್ ಮಾಡಿದ್ದಾನೆ. ಅಲ್ಲೇ ಊಟಕ್ಕೆ ಹಾಕಿದ್ರು, ಅಲ್ಲೇ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಆ್ಯಂಡ್ ನಾವು ಅಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಹೋದ್ವಿ, ನಮಗೆ ಸ್ಪೇಸೇ ಸಿಗಲಿಲ್ಲ. ಆಮೇಲೆ ಇಮಾನಿ ಸದ್ವಿಕು ಅವರೆಲ್ಲ ಹೊಟ್ಟೆ ಹಸಿ ಅಂತ ಇದ್ದರು. ಸೊ ಅಲ್ಲಿ ಅಮ್ಮ ಎಲ್ಲ ಕೂತಿದ್ರಲ್ಲ, ಅಲ್ಲೇ ಕೂತ್ಕೊಂಡು ಊಟ ಮಾಡು ಅಂತ ಹೇಳಿದ್ವಿ. ನೋಡಿ ಇಲ್ಲಿ ಕೂತಿದ್ದಾನೆ ಸದ್ವಿಕ್. ಹಾಗೆ ನೋಡಿ ಇಲ್ಲಿ ಸುಷ್ಮಿತಂದು ಶ್ರೀಮಂತ ಇದ್ದಿದ್ದು, ಇಲ್ಲಿ ಫೋಟೋಶೂಟ್ ನಡೀತಾ ಇದ್ದಿದ್ದು, ಇವ್ರದ್ದೆಲ್ಲ ಫೋಟೋಶೂಟ್ ನಡೀತಾ ಇತ್ತು. ಸುಷ್ಮಿತನೇ ಸೈಡ್ಗೆ ನಿಲ್ಲಿಸಿ ಇವರೆಲ್ಲ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ನೋಡಿ ರಾಜೇಶ್ ಅವ್ರ ಜೊತೆ ಒಬ್ಬರಾದ್ಮೇಲೆ ಫೋಟೋ ತೆಗೆಸ್ಕೊತಾನೆ ಇದ್ದರು. ಆ್ಯಂಡ್ ರಾಘು ತೆಗೆಸ್ಕೊಂಡ್ರು. ಅದಾದಮೇಲೆ ಅವ್ರ ಬ್ರದರ್ ಬಂದರು, ಅವ್ರು ತೆಗೆಸ್ಕೊತಾ ಇದ್ರು. ಬಟ್ ಏನೋ ಒಂಥರ ಅವ್ರ ಫ್ಯಾಮಿಲಿಗೆಲ್ಲ ರಾಜೇಶ್ ಅವ್ರು ಕಂಡ್ರೆ ತುಂಬ ಇಷ್ಟ. ಹಾಗೆ ರಾಜೇಶ್ ಅವ್ರಿಗೂ ಅಷ್ಟೇ ಅವ್ರ ಫ್ಯಾಮಿಲಿ ಕಂಡ್ರೆ ಏನೋ ಒಂಥರ ರೆಸ್ಪೆಕ್ಟ್ ಮತ್ತು ಪ್ರೀತಿ. ಆಲ್ಮೋಸ್ಟ್ ಅವ್ರು ಎಲ್ಲಿಗೂ ಬರೋಲ್ಲ, ಫಂಕ್ಷನ್ಗೆ ಬರೋಲ್ಲ ಅಂತ ಹೇಳ್ತಾರೆ. ಬಟ್ ಈ ಫಂಕ್ಷನ್ಗೆ ಆಯಿತು ನಡಿ ಹೋಗೋಣ ಅಂತ ಹೇಳಿದ್ದವರು. ಆಗಲ್ಲ, ಹೋಗೋಕ್ಕಾಗಲ್ಲ ಅಂತ ಏನೂ ಹೇಳಲೇ ಇಲ್ಲ ಅವರು. ಆ್ಯಂಡ್ ಊಟಕ್ಕೆ ಹೇಗೋ ಮಾಡಿ ಕುತ್ಕೊಂಡ್ವಿ. ಊಟ ಪ್ಲೇಸ್ ಸಿಕ್ತು, ಊಟ ಮಾಡಿಕೊಂಡು ಫಂಕ್ಷನ್ ಎಲ್ಲ ಮುಗೀತು. ನಾವು ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ. ಇವಾಗ ನಾವು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್. ನಾವೆಲ್ಲಿ ಹೋಗ್ತಾ ಇದ್ದೀವಿ ಇವಾಗ? ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರ್ಗೆ. ಆ್ಯಕ್ಚುಲಿ 4 ಟೈಮ್ಸ್ ಬಂದಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ ಅಲ್ಲಿಗೆ. ಈ ಟೈಮ್ ನೋಡೋಣ, ನಮ್ಮ ಲಕ್ಕೇನೋ ಹೋಗ್ತಾ ಇದ್ದೀವಿ.
ನೋಡಿ ವೆದರ್ ಮಾತ್ರ ಸೂಪರ್ ಆಗಿದೆ. ಬಿಸಿಲು ಬಂದ್ರೆ ಚೆನ್ನಾಗಿರುತ್ತೆ ವೆದರ್. ಮುಂದೆ ಒಂದು ಕಾರು, ಮಧ್ಯದಲ್ಲಿ ನಮ್ಮ ಕಾರು, ಹಿಂದೆ ಒಂದು ಕಾರು, 3 ಕಾರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಫುಲ್ ಮಸ್ತ್ ಮಜಾ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ. ಚಾರ್ಜರ್ ಬೇರೆ ಇಲ್ಲ. ಎಸ್, ನಾವಿವತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆ್ಯಂಡ್ ಆಲ್ಸೋ ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 2-3 ಟೈಮ್ಸ್ ಬಂದಿದ್ವಿ, ಬಟ್ ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ನಮಗೆ ಇದು ಅದರದ್ದು ಲೊಕೇಶನ್ ಸರಿಯಾಗಿ ಗೊತ್ತಾಗಲಿಲ್ಲ ನಮಗೆ. ಸೊ ರಿಟರ್ನ್ ಬಂದಿದ್ವಿ. ಈ ಸಲ ಹೇಗಿದ್ರು, ಸ್ವಲ್ಪ ಫ್ರೀ ಇದ್ವಿ. ಅಲ್ಲಿಗೆ ಏನು ಗೊತ್ತಾ, ಈವ್ನಿಂಗ್ ಟೈಮೇ ಹೋಗಬೇಕು, ಸಖತ್ತಾಗಿರುತ್ತೆ. ಆಫ್ಟರ್ನೂನ್ ಮಾರ್ನಿಂಗ್ ಹೋದರೆ ಸ್ವಲ್ಪ ಹೆವಿ ಬಿಸಿಲಿರುತ್ತೆ, ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಹೋದರೆ ಈವ್ನಿಂಗ್ ಟೈಮ್ ಹೋಗಬೇಕು. ಆ್ಯಂಡ್ ಹಾಗೆಯೇ ಮಂಜು ಅವರೆಲ್ಲ ಇದ್ದರು ಆ್ಯಂಡ್ ಅರುಣ್ ಅವರೆಲ್ಲ ಇದ್ದರು. ಸೊ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕ್ಲೌಡ್ಸು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ 4:30 ಆಗಿತ್ತು ಅನಿಸುತ್ತೆ ಈವ್ನಿಂಗು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲೌಡ್ಸ್ ಎಲ್ಲ. ವಾ, ಓ ಚಿಕ್ಕದು ಏನಕ್ಕೆ ಫ್ರೆಂಡ್ಸ್ ಬಂದಿದ್ದೀವಿ ಇಲ್ಲಿಗೆ KRS ಬ್ಯಾಕ್ ವಾಟರ್ಗೆ. ಬಟ್ ರೋಡ್ ಮಾತ್ರ ನಿಜ ಚೆನ್ನಾಗಿಲ್ಲ, ಎಷ್ಟು ಹಾಳಾಗಿದೆ ನೋಡಿ. ಇದನ್ನೆಲ್ಲ ರೆಡಿ ಮಾಡಿಸ್ತೇನೆ ಬೇರೆ ಬೇರೆ ಕಡೆ ಅವ್ರು ಇನ್ವೆಸ್ಟ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಏನೇನೋ ಮಾಡ್ತಾ ಇದ್ದಾರೆ. ಅದ್ರ ಬದಲು ನೋಡಿ ಇದು ಟೂರಿಸ್ಟ್ ಪ್ಲೇಸ್ ಆಗಿ ರೋಡ್ ಅಂತ ನಿಜ ನೋಡಿ ಹೆಂಗಿದೆ ನೋಡಿ, ನೀವೇ ನೋಡಿ. ಡೈಲಿ ಎಷ್ಟು ವೆಹಿಕಲ್ಸ್ ಓಡಾಡ್ಬೋದು ಇಲ್ಲಿ. ನಿಜ ವರ್ಸ್ಟ್ ಆಗಿದೆ ಮಾತ್ರ ರೋಡ್. ಆ್ಯಕ್ಚುಲಿ ಇವತ್ತು ಸಂಡೇನೇ ಚಿನ್ನು, ನಂಗೂ ಗೊತ್ತು. ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ. ನಮ್ಗೆ ಆ ರೋಡಿಂದ ನಾವು ಅದು ಡ್ಯಾಮ್ ಹತ್ರಕ್ಕೆ ಬರೋಷ್ಟೊತ್ತಿಗೆ ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ ತೊಗೊಂತು. ಸಿಕ್ಕಾಬಟ್ಟೆ ಹಾಳಾಗಿದೆ ರೋಡ್ ಮಾತ್ರ. ಆ್ಯಂಡ್ ನಾವು ಇವಾಗ ಎಂಟರ್ ಆಗ್ತಾಯಿದ್ದೀವಿ ನೋಡಿ KRS ಡ್ಯಾಮ್ಗೆ. ಅದು ಗೋಪಾಲ ಸ್ವಾಮಿ ಟೆಂಪಲ್ಗೆ ಎಂಟರ್ ಆಗ್ತಾ ಇದ್ವಿ. ಈಗ ಸ್ಟ್ರೈಟ್ ಬರ್ತಾ ಇದ್ದೀವಲ್ಲ, ಆ ರೈಟ್ ಸೈಡ್ ಇದೆಯಲ್ಲ, ಆ ರೈಟ್ ಸೈಡನ್ನು ನಾವು ಕಾರ್ ತೊಗೊಂಡು ಹೋಗ್ಬೋದು. ಅಲ್ಲಿ ಫಿಶಿಂಗ್ ಎಲ್ಲ ಮಾಡ್ಬೋದು, ಫೋಟೋಸ್ ತೊಗೋಬೋದು ಆ್ಯಂಡ್ ಬೋಟಿಂಗ್ ಎಲ್ಲ ಇದೆ ಅಲ್ಲಿ. ನೋಡಿ ಎಷ್ಟೊಂದು ಜನ ಅಲ್ಲೇ ಇದ್ದಾರೆ, ಕಾರೆಲ್ಲ ಅಲ್ಲೇ ಪಾರ್ಕ್ ಮಾಡಿದ್ದಾರೆ, ಫಿಶಿಂಗ್ಸ್ ಮಾಡ್ತಾಯಿದ್ದಾರೆ, ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾವು ಹೋಗ್ತೀವಿ ಅಲ್ಲಿಗೆ, ಬಟ್ ಅವಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಾವು ಅಲ್ಲೇ ಹೋಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಬೋಟಿಂಗ್ ಎಲ್ಲ ಹೋಗಿದ್ವಿ. ಸಕ್ಕತ್ತಾಗಿತ್ತು ನೋಡಿ, ಕ್ಲೌಡ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಅದೇ ಗೋಪಾಲ ಸ್ವಾಮಿ ಟೆಂಪಲ್ಲು, ಬಟ್ ಆ ಕ್ಲೌಡ್ಸ್ ಎಲ್ಲ ಆ ಟೆಂಪಲ್ಗೆ ಟಚ್ ಆಗಿರೋ ಥರ ಇದೆ. ಸ್ಲಿಪ್ಪರೆಲ್ಲ ಇಲ್ಲೇ ಬಿಡಬೇಕು. ನೋಡಿ ಅಲ್ಲಿ KRS ಡ್ಯಾಮಲ್ಲಿ ಎಷ್ಟಿದೆ ಅಂತ ನೀರು. ಇದಕ್ಕೆ ಇವಾಗ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇರೋದು ನಮ್ಮ ಕಾವೇರಿ ವಾಟರ್ಗೋಸ್ಕರ. ಆಲ್ಮೋಸ್ಟ್ ಸಮ್ಟೈಮ್ಸ್ ಏನು ಗೊತ್ತಾ, ಇಲ್ಲಿ ಇದೆಯಲ್ಲ ಏನಪ್ಪ, ಅಲ್ಲಿ ವೈಟ್ಗೆ ಒಂದು ಗೇಟ್ ಥರ ಹಾಕಿದ್ದಾರೆ, ಅಲ್ಲಿ ತನಕನೂ ನೀರಿರುತ್ತಂತೆ ಯಾವಾಗ್ಲೂ. ಬಟ್ ಇವಾಗ ಮಳೆ ಇಲ್ವಲ್ಲ, ಸೊ ಅಷ್ಟೇ ನೀರಿರೋದು. ಇನ್ನೂ ಅವರು ನಾವು ನೀರು ಬಿಡ್ತಾ ಇದ್ದರೆ ಇನ್ನೂ ಕಡಿಮೆನೇ ಆಗ್ತಾ ಇರುತ್ತೆ ನೀರು. ನೋಡಿ ನೀವೇ ಏನು ಅನಿಸ್ತಾ ಇದೆ ಅಂತ, ಎಷ್ಟು ಕಡಿಮೆ ಆಗಿದೆ ನೀರು ಅಂದರೆ ಸಿಕ್ಕಾಬಟ್ಟೆ ಕಡಿಮೆ ಆಗಿದೆ ಮಾತ್ರ ನೀರು. ಇದಕ್ಕೆ ಅಲ್ವಾ ಎಲ್ಲ ಗಲಾಟೆ ಮಾಡ್ತಾ ಇರೋದು. ಏನೋ ಈ ಕಡೆ ಬಂದಿರೋ ಚೆನ್ನಾಗಿರೋದೇನೋ.
ಚಿನ್ನ ಫಸ್ಟ್ ನಿಂತ್ಕೊ ಹೋಗ ಅಪ್ಪಿ. ಇಲ್ಲಾಡಿ ಹೋಗೋಣ ಬೋಟಲ್ಲಿ ಹೋಗೋಣ. ಅಂಜಲಿ ಫುಲ್ ಬ್ಯಾಕಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ನಿಂತ್ಕೊ. ಒಬ್ಳೇ ಇರಬೇಕು ಒಬ್ಳೇ. ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಬನ್ನಿ ಫ್ರೆಂಡ್ಸ್ ನೋಡೋಣ. ಇಲ್ಲಿ ನಿಂತ್ಕೊತ ಹಂಗೆ ನಿಂತ್ಕೊತ. ಯಾಕೋ ಅಲ್ಲಿದ್ಯಾ? ಬ್ರದರ್ ಇನ್ನು ಬರ್ತಾರೆ ಇರೋ. ಅವ್ರಿಗೆ ಇಲ್ಲ ಅಮ್ಮ ಆಗ್ಲಿ ತಂದಿದ್ದೆಲ್ಲ ಡ್ರೆಸ್ ಅದೇ ಹಾಕತ್ತೀನಿ. ಹಾಗೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾ ಇದ್ದೀವಿ. ನಾವೇನು ಪ್ರಾಕ್ಟೀಸ್ ಮಾಡಲಿಲ್ಲ. ಸಾಂಗ್ ಹಾಕಿದ ತಕ್ಷಣ ಸುಮ್ಮನೆ ಸ್ಟೆಪ್ಸ್ ಹಾಕಿದ್ವಿ. ನನಗೆ ಸ್ಟೆಪ್ಸ್ ಮರ್ತಾಯಿತ್ತು, ಸೊ ನಾನು ಎಸ್ಕೇಪ್ ಆದೆ. ಆಮೇಲೆ ಅವ್ರು 3 ಜನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಅವ್ರು 3 ಜನ ಸಖತ್ತಾಗಿ ಮಾಡಿದ್ರು. ಆಮೇಲೆ ಹಾಗೆ ರೀಲ್ಸ್ ಎಲ್ಲ ಮಾಡಿದ್ವಿ, ವೀಡಿಯೋಸ್ ಎಲ್ಲ ಮಾಡಿದ್ವಿ ಆ್ಯಂಡ್ ಬೋಟಿಂಗ್ ಎಲ್ಲ ಹೋಗಿ ಸಖತ್ ಮಸ್ತ್ ಮಜಾ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಪ್ಲೇಸ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗಾಗುತ್ತೆ ನೆಕ್ಸ್ಟ್ ಟೈಮ್ ಅಂತ. ಆ್ಯಂಡ್ ಎಲ್ಲರೂ ಟಯರ್ಡ್ ಆಗಿತ್ತು. ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಟ್ವಿ. ಮಕ್ಳಿಗೆ ಮಾತ್ರ ಡ್ರೆಸ್ ಚೇಂಜ್ ಮಾಡಿದ್ವಿ. ಹಾಗೆ ಹೊರಟ್ವಿ. ಆನ್ ದ ವೇ ಹೋಗಬೇಕಾದ್ರೆ ಊಟ ಮಾಡಿಕೊಂಡು ಹೋದ್ವಿ. ಊಟ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಊಟ ಎಲ್ಲ ಮಾಡ್ಕೊಂಡು ಅವರು ಅವ್ರ ಮನೆಗೆ ಹೋದರು, ನಾವು ನಮ್ಮ ಮನೆಗೆ ಬಂದ್ವಿ. ಕರೆದೆ ಮನೆಗೆ ಬನ್ನಿ ಅಂತ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ರು, ಹೊರಟ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.